ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಎಲ್ಲರೂ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ, ಹೆಲ್ದಿಯಾಗಿರಿ ಅಂತ ಕೇಳ್ಕೊತೀನಿ. ಇವತ್ತು ಬಂದು ಶುಕ್ರವಾರ, ಹಾಗೆ ನಾಳೆ ಶನಿವಾರ. ಆಬ್ವಿಯಸ್ಲಿ ಇವತ್ತು ಶುಕ್ರವಾರ ಅಂದರೆ ನಾಳೆ ಶನಿವಾರನೇ. ನಾಳೆ ಬಂದು ನಮ್ಮ ಮುದ್ದು ಮಕ್ಕಳ, ಅಂದರೆ ನಾನು ಕ್ಲಾಸ್ ತೊಗೊತಾ ಇರೋ UKG ಮುದ್ದು ಮಕ್ಕಳ ಗ್ರ್ಯಾಜುಯೇಷನ್ ಡೇ ಇದೆ ನಮ್ಮ ಸ್ಕೂಲಿನಲ್ಲಿ. ಒಂದು ಬಿಗ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಆ ಸೆಲೆಬ್ರೇಷನ್ಗೆ ಇವತ್ತಿನ ನನ್ನ ತಯಾರಿ ಹೇಗಿರುತ್ತೆ, ನಾಳೆ ಸೆಲೆಬ್ರೇಷನ್ ಹೇಗಿರುತ್ತೆ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ತುಂಬಾ ಬೇಜಾರಾಗುತ್ತೆ. ಈ ಇಯರ್ ಎಂಡ್ ಆಗ್ತಾ ಇದೆ, ಅವ್ರ ಅಕಾಡೆಮಿಕ್ ಇಯರ್ ಎಂಡ್ ಆಗ್ತಾ ಇದೆ. ಈ ಗ್ರ್ಯಾಜುಯೇಷನ್ ಡೇ ಆದಮೇಲೆ ಆ್ಯಕ್ಚುಲಿ ನನ್ನ ಜೊತೆ ಅವ್ರು 1 ಮಂತ್ ಅಷ್ಟೇ ಇರೋದು. ಎಕ್ಸಾಮ್ ಆದಮೇಲೆ ನಿಜವಾಗ್ಲೂ ಯಾರ್ಯಾರು ನನಗೆ ಮತ್ತೆ ನೋಡ್ಲಿಕ್ಕೆ ಸಿಗ್ತಾರೆ, ನನ್ನನ್ನು ಮತ್ತೆ ನೋಡಿದಾಗ ಮಾತಾಡಿಸ್ತಾರೆ ಇಲ್ಲ ಗೊತ್ತಿಲ್ಲ. ನಿಜ ಎಲ್ಲರೂ ನಾನು ಮಿಸ್ ಮಾಡ್ಕೊತೀನಿ. ಒಂದೊಂದು ಮಕ್ಕಳು ಒಂದೊಂದು ವಿಧದಲ್ಲಿ ಚೆಂದ ಅಂತ ಹೇಳ್ಬೋದು. ಅವರೆಷ್ಟೇ ತಲೆನೋವು ಕೊಡಲಿ, ಕಿರ್ಚಾಡಲಿ, ಏನೇ ಒಂದು ಸಿಟ್ಟು ಬರೋ ಥರ ನಮ್ಮ ಮುಂದೆ ನಡ್ಕೊಂಡಿರಲಿ, ಬಟ್ ಅವರು ನೆಕ್ಸ್ಟ್ ಇಯರಿಂದ ಇರಲ್ಲ, ನನ್ನ ಕ್ಲಾಸ್ನಲ್ಲಿ ಅವ್ರು ಇರಲ್ಲ ಅನ್ನೋದನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ನಿಜವಾಗ್ಲೂ ನಾನು ಅವ್ರನ್ನ ಮಿಸ್ ಮಾಡ್ಕೊತೀನಿ. ಹಾಗೆ ಈ ಸೆಲೆಬ್ರೇಷನ್ಗೆ ಟೀಚರ್ಸ್ಗೆಲ್ಲ ಆ್ಯನ್ಯುವಲ್ ಡೇ ಸ್ಯಾರಿ ಹಾಕ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ನೆನ್ನೆನೇ ಈ ಸಲ ಆ್ಯನ್ಯುವಲ್ ಡೇ ಸ್ಯಾರಿನ ಗ್ರೀನ್ ಕಲರ್ ಸ್ಯಾರಿ ನೀವು ನೋಡಿರ್ಬೋದು ನನ್ನ ವೀಡಿಯೋಸು, ಪ್ಯಾರೆಟ್ ಗ್ರೀನ್ ಟೈಪು. ಆ ಸ್ಯಾರಿನ ಪ್ಲೇಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಆದರೆ ಏನು ಒಂದು ಎಡ್ವರ್ಟ್ ಆಗಿದೆ ಅಂದರೆ, ಆ್ಯಕ್ಚುಲಿ ಅವ್ರು ಹೇಳಿರೋ ಆ್ಯನ್ಯುವಲ್ ಡೇ ಸ್ಯಾರಿ ಬಂದುಬಿಟ್ಟು ಲಾಸ್ಟ್ ಇಯರ್ ಆ್ಯನ್ಯುವಲ್ ಡೇ ಸ್ಯಾರಿ, ಅದು ಪರ್ಪಲ್ ಕಲರ್ದು. ಆ ವಿಡಿಯೋನು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಆ ಸ್ಯಾರಿ ಹೇಳಿದ್ದಾರೆ. ನಾನು ಮಿಸ್ಅಂಡರ್ಸ್ಟುಡ್ ಮಾಡಿಕೊಂಡು ಗ್ರೀನ್ ಕಲರ್ ಸ್ಯಾರಿನ ಪ್ಲೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇವತ್ತು ಯಾವುದೇ ಹೆಡ್ಡೇಕ್ ಇರೋದು ಬೇಡ, ಸ್ವಲ್ಪ ಆರಾಮಾಗಿ ನನ್ನ ಸ್ಕಿನ್ ಪ್ಯಾಂಪರ್ ಮಾಡ್ಕೊಳ್ಳೋದಿರ್ಬೋದು, ನನ್ನ ಬಾಕಿ ಕೆಲಸಗಳೇನಿದೆ ಅದನ್ನು ಮಾಡ್ಕೊಬೋದು ಈಸಿಯಾಗಿ ಅಂತ. ಆದರೆ ಈಗ ನಾನು ಮಾಡ್ಕೊಂಡಿರೋ ಎಡ್ವರ್ಟಿಂದ ಇವಾಗ ಟ್ಯೂಷನ್ ಮುಗಿದ ಮೇಲೆ ಆ ಸ್ಯಾರಿನ ಪ್ಲೇಟ್ ಮಾಡಿಟ್ಟು ರೆಡಿ ಇನ್ನು ಬಾಕಿ ಕೆಲಸಗಳನ್ನು ಮಾಡ್ಕೊಬೇಕು, ರೆಡಿ ಮಾಡಿ ಇಟ್ಕೊಬೇಕು. ತುಂಬಾ ಬೇಜಾರಾಗ್ತಾ ಇದೆ. ನಾನು ತುಂಬ ಚೆನ್ನಾಗಿ ಆ ಸೀರೆನ ಪ್ಲೇಟ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಮತ್ತೆ ಮಾಡಬೇಕಲ್ಲ ಅಂತ ನಿಜ ತುಂಬ ಬೇಜಾರಾಗ್ತಾ ಇದೆ ನನಗೆ. ಹಾಗೆ ಇವಾಗ ತಾನೇ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀನಿ. ನಮ್ಮ ಪಾಪುಗೆ ಏನಾದರೂ ತಿನ್ನೋದಕ್ಕೆ ಮಾಡಿಕೊಟ್ಟು ಟ್ಯೂಷನ್ ಮಕ್ಕಳು ಬರ್ತಾರೆ, ಟ್ಯೂಷನ್ ಮಾಡಿ ಮುಗಿಸಿ ನಾಳೆ ಟ್ಯೂಷನ್ಗೆ ರಜಾ ಕೊಟ್ಟಿದ್ದೀನಿ. ಯಾಕೆಂದರೆ ಆಬ್ವಿಯಸ್ಲಿ ನಾವು ಬರೋದು ಲೇಟ್ ಆಗುತ್ತೆ. ಪ್ರೋಗ್ರಾಮ್ ಇರೋದು 4 ಗಂಟೆಯಿಂದ 9 ಗಂಟೆ ಆದರೂ ಆಗ್ಬೋದು ರಾತ್ರಿ. ಸೊ ಹಾಗಾಗಿ ನಾಳೆ ಟ್ಯೂಷನ್ ಇರಲ್ಲ. ಇವಾಗ ಟ್ಯೂಷನ್ ಮಾಡಿ ಮತ್ತು ಸೀರೆನ ಮತ್ತೆ ಪ್ಲೇಟ್ ಮಾಡಿ, ಮತ್ತೆ ಅಲ್ಲ ಬೇರೆ ಸೀರೆನ ಪ್ಲೇಟ್ ಮಾಡಿ ಆಮೇಲೆ ಊಟ ಎಲ್ಲ ಮುಗಿಸಿ ಬಾಕಿ ಕೆಲಸಗಳನ್ನೆಲ್ಲ ಮುಗಿಸಿ ಮಲ್ಕೊಬೇಕು. ಹಾಗೆ ಇನ್ನೊಂದು ಕೆಲಸ ಇದೆ, ನಮ್ಮ ಮಕ್ಕಳದೊಂದು ಫೋಟೋನ ರೆಡಿ ಮಾಡ್ಕೊಬೇಕು ನಾಳೆಗೆ. ಸೆಲ್ಫಿ ಬೋರ್ಡ್ಗೆ ನಮ್ಮ ಮಕ್ಕಳು ಫೋಟೋನ ಲಾಸ್ಟ್ ಮೂಮೆಂಟಲ್ಲಿ ಐಡಿಯಾ ಬಂತು. ಸೊ ಹಾಗಾಗಿ ಆ ಫೋಟೋನ ಕೊಲಾಜ್ ಮಾಡಿ ಎಲ್ಲ ಒಂದು ರೆಡಿ ಮಾಡ್ಕೊಂಡು ಹೋದರೆ ಅದನ್ನು ಪ್ರಿಂಟ್ ತಗೊಂಡು ನಾಳೆ ಸೆಲ್ಫಿ ಬೋರ್ಡ್ಗೆ ಹಾಕ್ಬೋದು. ಸೊ ಹಾಗಾಗಿ ಅದೊಂದು ಕೆಲಸ ಇದೆ. ಈ ಎಲ್ಲ ಕೆಲಸಗಳನ್ನು ಇವತ್ತು ಮಾಡಬೇಕು. ಹಾಯ್, ಆವಾಗಲೇ ಹೇಳಿದ್ನಲ್ವಾ ಬೇರೆ ಸ್ಯಾರಿ ಪಿನ್ ಮಾಡಿಟ್ಟಿದ್ದೆ ಅಂತ. ತೋರಿಸ್ತೀನಿ ರೀ. ಇವಾಗ ಈ ಸ್ಯಾರಿ ಪಿನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವ್ರು ಹೇಳಿರೋದು ಬಂದು ಈ ಸ್ಯಾರಿ. ಸೊ ಇದನ್ನು ಪಿನ್ ಮಾಡ್ಕೊತಾ ಇದ್ದೀನಿ. ಆಗಲೇ ಪಿನ್ ಮಾಡಿಟ್ಟಿದ್ದು, ನಿನ್ನೆ ಪಿನ್ ಇದು ನೀಟಾಗಿ ಪಿನ್ ಮಾಡಿ ಹ್ಯಾಂಗರ್ಗೆ ಹಾಕಿ ಇಟ್ಟಿದ್ದೆ. ಇವಾಗ ಈ ಸ್ಯಾರಿಗೆ ಯಾವ ನೆಕ್ ಪೀಸ್ ಯೂಸ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಇರೋದೇ ಫ್ಯೂ ಕಲೆಕ್ಷನ್ಸ್. ಅದರಲ್ಲಿ ನಾಳೆ ಸ್ವಲ್ಪ ಗ್ರ್ಯಾಂಡಾಗೆ ರೆಡಿ ಆಗಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇದು ಬಂದು ಇದು ಮತ್ತು ಇದನ್ನು ಲಾಸ್ಟ್ ಟೈಮ್ ಮ್ಯಾಚ್ ಮಾಡಿ ಆ ಸ್ಯಾರಿ ಹಾಕ್ದಾಗ್ಲೇ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ಅದನ್ನೇ ಯಾಕೋ ಮನಸ್ಸಾಗ್ತಾ ಇಲ್ಲ. ಈ ನೆಕ್ ಪೀಸ್ ಬಂದು ಇವಾಗ ತಾನೇ ಆ್ಯನ್ಯುವಲ್ ಡೇಗೆ ಹಾಕಿದ್ದೆ, ಗ್ರೀನ್ ಸ್ಯಾರಿ ಜೊತೆ ಮ್ಯಾಚ್ ಮಾಡಿ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಮತ್ತು ಅದನ್ನೇ ಹಾಕ್ಲಾ ಅನಿಸುತ್ತೆ, ಬಟ್ ನನ್ನ ಹತ್ರ ಗ್ರ್ಯಾಂಡ್ ಆಗಿರೋದು ಇದು ಒಂದೇ. ಹಾಗೆ ಇದೆರಡು ಸೇಮ್ ಒಂದೇ ಥರ ಇದೆ ನೋಡಿ, ಕಲರ್ ಚೇಂಜ್. ಸ್ವಲ್ಪ ತುಂಬ ಸಿಂಪಲ್ ಆಗಿಬಿಡುತ್ತೆ. ಪೆಂಡೆಂಟ್ ಚೆನ್ನಾಗಿದೆ, ಬಟ್ ಇಲ್ಲಿ ಹರಳ ಹತ್ರ ಸ್ವಲ್ಪ ಸಿಂಪಲ್ ಆಗಿಬಿಡುತ್ತೆ ಅನ್ನಿಸ್ತಾ ಇದೆ. ಅದ್ರ ಜೊತೆನೂ ಹೋಗುತ್ತೇನೋ ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ ಇದರಲ್ಲಿ ಯಾವ್ದು ಹಾಕೋದು ಅಂತ. ಆಲ್ಮೋಸ್ಟ್ ಮೇ ಬಿ ಇದನ್ನೇ ಹಾಕಬೇಕು ಅಂದ್ಕೊತಾ ಇದ್ದೀನಿ. ಸ್ಯಾರಿ ಹಾಕಿದ್ಮೇಲೆ ಅದ್ರ ಮೇಲೆ ಹಾಕಿ ನೋಡಿದಾಗ
ಸ್ಯಾರಿ ಮೇಲೆ ಯಾವುದು ಚೆನ್ನಾಗಿ ಸೂಟ್ ಆಗುತ್ತೆ ಅದನ್ನು ಹಾಕ್ಕೊಳ್ತೀನಿ. ಇಷ್ಟು ನೆಕ್ ಪೀಸಲ್ಲಿ ನನ್ನ ಹತ್ರ ಇರೋ ಫ್ಯೂ ನೆಕ್ ಪೀಸಲ್ಲಿ ನಿಮಗೆ ಯಾವುದನ್ನು ಹಾಕಿದರೆ ನಿಮಗೆ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ಯಾವುದನ್ನು ಹಾಕೋಬೋದು ಅಂತ ಗೆಸ್ ಮಾಡಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ಶನಿವಾರ. ಹಾಗೆ ನಾನು ಮೊದಲೇ ಹೇಳಿದಾಗೆ ಇವತ್ತು ನನ್ನ ಮುದ್ದು ಮಕ್ಕಳ UKG ಮಕ್ಕಳ ಗ್ರ್ಯಾಜುಯೇಷನ್ ಡೇ ಇದೆ. ಸೊ 2 ಗಂಟೆಗೆ ಹೋಗಬೇಕು. ಆಗಲೇ ಎದ್ದು ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮನೆ ಕೆಲಸ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ. ಮನೆ ಒಂದು ಮಾಪ್ ಮಾಡಿ ಪಾತ್ರೆಗಳಿದೆ, ಅದನ್ನು ವಾಶ್ ಮಾಡಬೇಕು. ಬಟ್ಟೆ ವಾಶ್ಗೆ ಹಾಕಿದ್ದೀನಿ, ಅದನ್ನು ಒಣಗಾಕಬೇಕು. ಅದಕ್ಕಿಂತ ಮುಂಚೆ ಫಸ್ಟು ನಾನು ಏರ್ ಪ್ಯಾಕ್ನ ಹಾಕ್ಕೊಂಬಿಟ್ಟು ಆಮೇಲೆ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಏರ್ ಪ್ಯಾಕ್ ಹಾಕ್ಕೊಂಬಿಟ್ರೆ ಅದು ಸ್ವಲ್ಪ ಇದಾಗ್ತಾ ಇರುತ್ತೆ. ಅದಾದಮೇಲೆ ಮನೆ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ. ಪಾಪು ಇನ್ನೂ ಮಲಗಿದ್ದಾನೆ, ನಾನೇ ಎದ್ದೇಳಿಸಿಲ್ಲ ಅವನನ್ನು. ಏಕೆಂದರೆ ಅಲ್ಲಿ ತುಂಬ ಲೇಟ್ ಆಗ್ಬೋದು. ಇವತ್ತು ರಾತ್ರಿ 8 ಗಂಟೆ ಆದರೂ ಹೋಗ್ಬೋದು, ಇಲ್ಲ 9 ಗಂಟೆ ಆದರೂ ಹೋಗ್ಬೋದು. ಮತ್ತು ಅವನನ್ನು ಅಲ್ಲಿ ಮಲಗಿಸೋದಕ್ಕೆ ನನಗೆ ಟೈಮ್ ಸಿಗೋದಿಲ್ಲ. ಅವನನ್ನು ನನ್ನ ಜೊತೆನೇ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಅವನನ್ನು ಇನ್ನೂ ಎದ್ದೇಳಿಸಿಲ್ಲ, ಮಲಗಿದ್ದಾನೆ. ಸ್ವಲ್ಪ ಲೇಟಾಗೇ ಎದ್ದೇಳಿಸ್ಬಿಟ್ಟು ಊಟ ತಿಂಡಿ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅವನನ್ನು ರೆಡಿ ಮಾಡಿಕೊಂಡು. ಸೊ ಹೀಗಿದೆ ಇವತ್ತಿನ ಕೆಲಸದ ಪಟ್ಟಿ. ಏರ್ ಪ್ಯಾಕ್ನ ಹೇಗೆ ರೆಡಿ ಮಾಡಿಕೊಂಡೆ ಅನ್ನೋ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಡ್ಯಾಂಡ್ರಫ್ಗೆ. ಆ್ಯಕ್ಚುಲಿ ಆದರೂ ಯಾಕೆ ನಿಮ್ಮ ಡ್ಯಾಂಡ್ರಫ್ ಹೋಗಿಲ್ಲ ಅಂತ ನೀವು ಕೇಳ್ಬೋದು. ಇದನ್ನು ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಬೇಕು, ಅವಾಗ ಡ್ಯಾಂಡ್ರಫ್ ಹೋಗುತ್ತೆ. ಯಾಕೆಂದರೆ ಚಳಿಯಲ್ಲಿ ಡ್ರೈ ಆಗುತ್ತಲ್ವ ಸ್ಕ್ಯಾಲ್ಪು. ಬಟ್ ನಾನು ವರ್ಕ್ ಅದು ಇದು ಅಂದ್ಕೊಂಡು ಸರಿಯಾಗಿ ಆಯಿಲಿಂಗ್ ಮಾಡ್ತಾಯಿಲ್ಲ, ಏರ್ ಪ್ಯಾಕ್ ಆಗ್ತಾಯಿಲ್ಲ. ಸೊ ಹಾಗಾಗಿ ನಂದು ರೆಡ್ಯೂಸ್ ಆಗ್ತಾಯಿಲ್ಲ. ನಾನು ಏನೇ ಟ್ರೈ ಮಾಡಿದ್ರು ಮತ್ತೆ ಅದು ಬರ್ತಾಯಿದೆ, ಬೌನ್ಸ್ ಬ್ಯಾಕ್ ಆಗ್ತಾಯಿದೆ ಅಂತ ಹೇಳ್ಬೋದು. ಸೊ ಹೀಗಿದೆ ನನ್ನ ಕೆಲಸದ ಪರಿಸ್ಥಿತಿ. ಹಾಗೆಯೇ ಇವಾಗ ಏರ್ ಪ್ಯಾಕ್ ಹಾಕ್ಕೊಂಡು ಬಾಕಿ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ನನಗೆ ಏನು ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ವಾಷಿಂಗ್ ಮಷಿನ್ ಪೈಪ್ ಆಚೆ ಬಂದು ನೀರೆಲ್ಲ ಆಚೆ ಬಂದಿದೆ. ನೀರೆಲ್ಲ ರೂಮ್ಗೆ ಹೋಗಿದೆ. ಇದು ಮಂಚ ಅಡಿಯೆಲ್ಲ ಹೇಗೆ ಕ್ಲೀನ್ ಮಾಡಲಿ ಅಂತಲೇ ಅರ್ಥ ಆಗ್ತಾ ಇಲ್ಲ. ಫುಲ್ ಸಂಧಿ ಹೋಗ್ಬಿಟ್ಟಿದೆ. ಈಗ ರೆಡಿ ಆಗಲು ನೀರು ಕ್ಲೀನ್ ಮಾಡಿ ಲಿಟ್ರಲಿ ನಗುನೂ ಬರ್ತಾ ಇದೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನಾನು ಅಬ್ಸರ್ವೇ ಮಾಡಿಲ್ಲ. ಅಯ್ಯೋ, ಸದ್ಯಕ್ಕೆ ನೀರೆಲ್ಲ ಕ್ಲೀನ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಮಂಚದಡಿ ಕ್ಲೀನ್ ಮಾಡೋದೇ ಇರೋದು, ಎಲ್ಲ ರೂಮ್ ಒಳಗಡೆ ಹೋಗ್ಬಿಟ್ಟಿದೆ ನೀರು. ಹಾಯ್, ವೆಲ್ಕಮ್ ಬ್ಯಾಕ್. ಸ್ನಾನ ಎಲ್ಲ ಆಯಿತು, ಪಾಪುದು ಸ್ನಾನ ಆಗಿದೆ, ರೆಡಿ ಆಗಬೇಕು. ವಾಷಿಂಗ್ ಮಷಿನ್ ನೀರು ಕ್ಲೀನ್ ಮಾಡಿ ಸ್ನಾನ ಮಾಡೋಣ ಅಂತ ಹೋದರೆ ನೀರೇ ನೀರು ಬರ್ತಾ ಇರಲಿಲ್ಲ. ನನಗಂತೂ ತಲೆ ಕೆಟ್ಟೋದಂಗೆ ಆಯಿತು. ಯಾಕೆ ಎಲ್ಲ ಇವತ್ತೇ ಈ ಥರ ಮೆಸ್ಸಪ್ ಆಗ್ತಾ ಇದೆ ಗೊತ್ತಿಲ್ಲ. ಇವತ್ತು ಒಂದು ಪರ್ಫೆಕ್ಟ್ ಡೇ ಆಗಿರುತ್ತೆ, ಚೆನ್ನಾಗಿ ರೆಡಿ ಆಗಿಬಿಟ್ಟು ಆರಾಮಾಗಿ ವೀಡಿಯೋ ಮಾಡ್ತೀನಿ ಅಂದ್ಕೊಂಡಿದ್ದೆ. ಎಲ್ಲ ಗಜ್ಜು ಆಗ್ತಾ ಇದೆ. ಹಾಗೆ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಫಸ್ಟು ಮೇಕಪ್ ಮಾಡಿಕೊಂಡು ಆಮೇಲೆ ಹೇರ್ ಸ್ಟೈಲ್ ಮಾಡ್ಕೊಂಡು ಆಮೇಲೆ ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪುನ ರೆಡಿ ಮಾಡಿಲ್ಲ, ಅವನಿಗೆ ಬೇರೆ ಬಟ್ಟೆ ಹಾಕ್ಕೊಡ್ಸಿದ್ದೀನಿ. ಆಮೇಲೆ ಅವನಿಗೆ ಬಟ್ಟೆ ಹಾಕ್ಕೊಬೇಕು, ಯಾಕಂದರೆ ಗಲೀಜು ಮಾಡ್ಕೊತಾನೆ ಅಂತ. ಇವಾಗ ಬೇಗ ಬೇಗ ರೆಡಿ ಆಗೋಣ. ಗೆಟ್ ರೆಡಿ ವಿತ್ ಮೀ ಮಾಡೋಣ. ಆಲ್ಮೋಸ್ಟ್ ನನ್ನ ಸ್ಯಾರಿ ಡ್ರೇಪಿಂಗ್ ಹಾಗೆ ನನ್ನ ಆಫ್ ಮೇಕಪ್ ಎಲ್ಲ ಮುಗೀತು. ಹೇರ್ ಸ್ಟೈಲ್ ಮತ್ತು ಇನ್ನು ಸ್ವಲ್ಪ ಲಿಪ್ಸ್ಟಿಕ್ ಇದೆಲ್ಲ ಹಾಕ್ಕೊಂಡು ಜ್ಯುವೆಲ್ರಿ ಹಾಕ್ಕೊಂಡು ರೆಡಿ ಆದರೆ ನಾನು ರೆಡಿ ಆದಂಗೆ. ಹಾಗೆ ಪಾಪುನ ರೆಡಿ ಮಾಡ್ಕೊಂಡು ಇವಾಗ ಹೊರಡಬೇಕು. ಇನ್ನೂ ಟೈಮ್ ಇದೆ. ಇನ್ನು ನನ್ನ ಹತ್ರ ಟೈಮ್ ಇರೋದು 45 ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ಟು ಹೊರಡಬೇಕು. ಹಾಯ್, ರೆಡಿಯಾಗಾಯಿತು. ನಾನು ರೆಡಿಯಾಗಿದೆ, ಪಾಪುನು ರೆಡಿಯಾಗಿದ್ದಾನೆ. ಹಾಗೆಯೇ ಜ್ಯುವೆಲ್ರಿ ಯಾವ್ದು ಹಾಕೊಳ್ಳೋದು ಅಂದ್ಕೊತಿದ್ನಲ್ವ, ಇದನ್ನೇ ಹಾಕ್ಕೊಂಡೆ. ಯಾಕೆಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ. ಹಾಗೆಯೇ ಮಕ್ಕಳಿಗೆ ಸ್ವಲ್ಪ ಮೇಕಪ್ ಐಟಮ್ಸ್ ಎಲ್ಲ ತೊಗೊಂಡು ನಾನು ಬ್ಯಾಗ್ನ ರೆಡಿ ಮಾಡ್ಕೊಂಡು ಹೊರಡಬೇಕು. ಯಾಕೆಂದರೆ ಮಕ್ಕಳು ಬಂದಮೇಲೆ ಸ್ವಲ್ಪ ಟಚಪ್ ಎಲ್ಲ ಮಾಡೋದಿರುತ್ತೆ, ಸ್ವಲ್ಪ ಲೇಟ್ ಆಗುತ್ತಲ್ಲ ಪ್ರೋಗ್ರಾಮು. ಅವ್ರು ಮುಂಚೆನೇ ಬಂದಿರ್ತಾರೆ, ಅದಕ್ಕೆ ಅವರ ಸ್ಪೆಷಲ್ ಡೇ ಇದು. ಸೊ ಅವರು ನಮಗಿಂತ ಜಾಸ್ತಿ ಗ್ರ್ಯಾಂಡಾಗಿ ಕಾಣಿಸ್ಬೇಕು. ಸೊ ಹಾಗಾಗಿ ಇವಾಗ ಹೊರಡೋ ಟೈಮ್ ಆಗಿದೆ. ಬಾಯ್. ಹಾಯ್, ವೆಲ್ಕಮ್ ಬ್ಯಾಕ್.
ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. 8:30 ಆಯಿತು ಮನೆಗೆ ಬರೋದು. ಅಲ್ಲಿ ಸ್ವಲ್ಪ ಅಷ್ಟೊಂದು ವೀಡಿಯೋಸ್ ಮಾಡೋಕ್ಕೊಳಕ್ಕಾಗಲಿಲ್ಲ. ಮಕ್ಕಳ ಜೊತೆ ಇರಬೇಕಾಗಿತ್ತಲ್ವ, ಮಕ್ಕಳನ್ನ ನೋಡ್ಕೋಬೇಕಿತ್ತು, ಮತ್ತು ಅಲ್ಲಿ ಎಲ್ಲನೂ ಅರೇಂಜ್ ಮಾಡಬೇಕಿತ್ತು. ಸೊ ಕೆಲಸ ಇದ್ದಿದ್ದರಿಂದ ಅಷ್ಟು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನಮ್ಮ ಮಕ್ಕಳ ಜೊತೆ ಒಂದೆರಡು ರೀಲ್ಸ್ ಮಾಡಿಕೊಂಡೆ, ಮತ್ತು ಅವ್ರ ಜೊತೆ ಎಲ್ಲ ಫೋಟೋಸ್ ತಕ್ಕೊಂಡೆ. ಏಕೆಂದರೆ ಆಮೇಲೆ ಅವ್ರನ್ನ ಮಿಸ್ ಮಾಡ್ಕೊತೀನಲ್ವ, ಅದಕ್ಕೆ. ಹಾಗೆ ಫುಲ್ ಸುಸ್ತಾಗಿದೆ, ಕಾಲೆಲ್ಲ ನೋವ್ತಾ ಇದೆ, ಹೀಲ್ಸ್ ಹಾಕ್ಕೊಂಡು ಓಡಾಡಿದ್ದಲ್ವ, ಅಂಗಾಲೆಲ್ಲ ತುಂಬ ನೋವ್ತಾ ಇದೆ. ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್ ಫ್ರಮ್ ಮೈ ಸೈಡ್.